Radio City. ಸೋಮವಾರ ಮಾಡೋಣ ಅನ್ಕೊಂಡ್ವಿ, ವಾಸ್ತು ಸರಿ ಇರಲಿಲ್ಲ. ಮಂಗಳವಾರ ಅನ್ಕೊಂಡ್ವಿ, ವಾಸ್ತು ಸರಿ ಇರಲಿಲ್ಲ. ಫೈನಲಿ ವಾಸ್ತು ಪ್ರಕಾರ ಬುಧವಾರ ಒಳ್ಳೆ ದಿನ ಅನ್ಬಿಟ್ಟು ಇವತ್ತಿನ ದಿನ ಕರ್ಸಿದೀವಿ. ವಾಸ್ತು ಪ್ರಕಾರ ಸಿನಿಮಾದ ನಿರ್ದೇಶಕರು, ಇಡೀ ಟೀಮ್ ರೈಟ್ ನಾವು ನಮ್ಮ ಜೊತೆಗಿದೆ. ಒಂದ್ಸತಿ ಜೋರಾಗಿ ವೆಲ್ಕಮ್ ಮಾಡೋಣ. ನಮಸ್ತೆ 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 ಕೇಳೋರಿಲ್ಲ, ನಮಸ್ತೆ ರೇಡಿಯೋ ಸಿಟಿಗೆ ದೊಡ್ಡ ನಮಸ್ಕಾರ. ಈಗ ವಾಸ್ತು ಪ್ರಕಾರ ಬುಧವಾರ ಚೂಸ್ ಮಾಡಿದ್ರಿ, ಏನಕ್ಕೆ? ಈಗ ಒಂದು ವಿಶೇಷ ಹೇಳ್ತೀನಿ ಕೇಳು. ಮನೇಲಿ ವಾಸ್ತು ಪ್ರಾಬ್ಲಮ್ ಇದ್ರೆ ವಾಸ್ತು ಪ್ರಕಾರ ಸಾಂಗ್ಸ್ ಕೇಳಿ ಎಲ್ಲ ಸರಿ ಹೋಗುತ್ತೆ. 12ಕ್ಕೆ ಆಡಿಯೋ ರಿಲೀಸು. ಕಿವಿಗೆ ಪ್ರಾಬ್ಲಮ್ ಇದ್ರೆ ರೇಡಿಯೋ ಸಿಟಿ ಕೇಳಿ, ಕಿವಿಗೆ ಒಳ್ಳೇದು ಅಲ್ವಾ? ಸರ್, ಈಗ ಸುಮಾರು ಜನರ ಮನೆಯಲ್ಲಿ ಗೋಡೆ ಹೊಡೆದಿರ್ತಾರೆ, ಕಟ್ಟಿರ್ತಾರೆ. ಎಲ್ಲಾರ ಮನೇಲಿ ಈ ಥರದ್ದು ಏನೋ ಒಂದು ಪ್ರಾಬ್ಲಮ್ ಇದ್ದೇ ಇರುತ್ತೆ. ಈ ಫ್ರೆಂಡ್ಸ್ ಮಾಡೋ ಕೆಲಸ ಅದು. ಮನೆಗೆ ಬಂದು ಅದ್ರ ಲೈನ್ ಇದೆ, ಫ್ರೆಂಡು ಬಂದು ಕಾಫಿ ಕುಡಿದು ಸುಮ್ಮನೆ ಹೋಗಲ್ಲ, ಕೊಡ್ತಾನೊಂದು ಬಿಟ್ಟಿ ಸಲಹೆ, ವಾಸ್ತು ಸರಿ ಇಲ್ಲ. ನಾನೀಗ ಬಂದೆ, ಏನೋ ಪ್ರದೀಪ ಇಲ್ಲಿ ಕೂತಿದ್ಯಾ, ಈ ಮೂಲೆ ಸರಿ ಇಲ್ಲ ಕಣ ಅಂದ್ಬಿಟ್ರೆ, ನೀನ್ ಪ್ರೋಗ್ರಾಮ್ ಮಾಡ್ಬೇಕಾರೆಲ್ಲ ಅದೇ ಡೌಟ್ ಬರ್ತಾ ಇರತ್ತೆ ನಿಂಗೆ. ನಿಮ್ ಪ್ರೋಗ್ರಾಮ್ ಹೆಡ್ಗೆ ಮಣಿ ಯಾಕೋ ಹಿಂಗೆ ಇಲ್ಲಿ ಕೂತಿದೆ, ನಿಮ್ ಬಿಸ್ನೆಸ್ ಆಗಲ್ಲ ಕಣ, TRP ಬರಲ್ಲ, ಅಥವಾ ಟ್ಯಾಮ್ ನಿಮ್ದು ಏನೋ ಒಂದು ಇದೆಯಲ್ಲ ರ್ಯಾಮು, ಎಲ್ಲ ಮಗಸ್ಕೊಂಡ್ಬಿಟ್ಟು ಹೋಗುತ್ತೆ ರೇಡಿಯೋ ಸ್ಟೇಷನ್ ಅಂದ್ಬಿಟ್ರೆ, ಸ್ಟೇಷನ್ ಹೆಡ್ಗೆ ತಲೆಗೆ ಅದೇ ಉಳಿದು ಬಿಡುತ್ತೆ. ಸುಮ್ಮನೆ ಒಂದೆರಡು ಪ್ಲೈವುಡ್ ಗೋಡೆ ಅದೆಲ್ಲ ಬೀಳಿಸ್ಬೇಕಾಗತ್ತೆ. ಈ ಐಡಿಯಾ ಹೀಗೆ ಉಟ್ಕೊಂಡಿದ್ದ, ಹೀಗೆ ಬಂದಿದ್ದು. ನನ್ನ ಮನೆಗೆ ಸಂಗೀತ ನಿರ್ದೇಶಕರು ಶ್ರೀಮಾನ್ ಹರಿಕೃಷ್ಣ ಅವರು ಬಂದ್ಬಿಟ್ಟು ಗೇಟ್ ಹಾಕಿಲ್ಲಿ ಇಟ್ಟಿದ್ದೀರಿ, ಟ್ಯಾಂಕ್ ಹಾಕಿಲ್ಲಿದೆ, ಸೆಲ್ಲರ್ ಸೊಟ್ಟ ಇದೆ ಅಂತಂದ್ರು ಒಂದು ದಿವಸ. ಆಮೇಲೆ ನಿರ್ಮಾಪಕ ಮಿತ್ರ ಎನ್ ಕುಮಾರ್ ಅವ್ರು ಬಂದಾಗಲೂ ಹಿಂಗೆ ಏನೋ ಹೇಳ್ತಾ ಇದ್ರು, ಸೀಲಿಂಗ್ ಹಿಂಗಿದೆ, ಹಂಗಿದೆ, ಹಿಂಗಿದೆ ಅಂತ. ನನಗೆ ಅದು ತಲೆನೇ ಕೆಡೋದಿಲ್ಲ. ನನಗೆ ತುಂಬಾ ಕೆಟ್ಟ ವಾಸ್ತು ಇದ್ದಲ್ಲೆಲ್ಲ ಕೂತ್ ಕೆಲಸ ಮಾಡಿ ಅಭ್ಯಾಸ. ನನಗೆ ಮುಂಗಾರು ಮಳೆ ಮಾಡಿದ್ದು ವಾಸ್ತುನೇ ಇಲ್ವಂತ ಆಫೀಸು. ಸೊ ಹಂಗಿರೋದ್ರಿಂದ ನಾನು ಅದು ನಂಬೋದಿಲ್ಲ. ಬಟ್ ಅಕ್ಕಪಕ್ಕ ಇದ್ದವ್ರಿಗೆ ಸ್ವಲ್ಪ ಜನರಿಗೆ ತಲೆ ಕೆಡ, ಅಸಿಸ್ಟೆಂಟ್ ಡೈರೆಕ್ಟರ್ಸು ಇವರಿಗೆಲ್ಲ ತಲೆ ಕೆಡಕ್ಕೆ ಶುರು ಆಯಿತು. ಹಿಂಗೆ ಹೇಳ್ಬಿಟ್ಟಿದಾರಲ್ಲ ಅಂತ. ಅದು ಇಷ್ಟು ತಲೆ ಕೆಡಿಸುತ್ತಿದ್ದು ಅಂತ ಹೇಳಿ ಹಂಗೆ ಹಿಂಗೆ ಗುದ್ದಾಡ್ಕೊಂಡು ಒಂದು ಸ್ಕ್ರಿಪ್ಟ್ ಮಾಡಿದ್ದು. ಇವಾಗ ನನ್ನ ಮೈಂಡಿಗೆ ಬರ್ತಿರೋಂಥ ಒಂದು ಡೌಟ್, ಈ ರಕ್ಷಿತ್ ಶೆಟ್ಟಿ ಅನ್ನೋಂಥವ್ರನ್ನ ನೀವು ಎತ್ತಾಕೊಂಡಿದ್ದು 3 ವಿಚಾರಗಳಿಗೆ. ಒಂದು, ಈಸ್ ಇಟ್ ಲೈಕ್ ಅವರು ಸಿಂಪಲ್ ಒಂದು ಲವ್ ಸ್ಟೋರಿಯಲ್ಲಿ ತುಂಬಾ ಚೆನ್ನಾಗಿ ಡೈಲಾಗ್ ಹೇಳ್ತಿದ್ರು ಅಂತನ, ಅಥವಾ ಉಳಿದವರು ಕಂಡಂತ ಸಿನಿಮಾ ಏನೋ ಡಿಫ್ರೆಂಟ್ ಆಗಿ ಮಾಡಿದ ಹುಡುಗ ಅಂತನ, ಅಥವಾ ಚೆನ್ನಾಗಿದಾರಲ್ವಾ ಇಷ್ಟು ದಿನ ನೋಡಿರ್ಲಿಲ್ಲ, ಇವಾಗ ಅಟ್ಲೀಸ್ಟ್ ಏನಾದ್ರು ಮಾಡೋಣ ಇವ್ರ ಜೊತೆಗೆ ಅಂತ ಅನಿಸ್ತಾ? ಇಲ್ಲ, ಅವರು ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ರಿಲೀಸ್ ಟೈಮಲ್ಲಿ ಅವ್ರ ಇಡೀ ಟೀಮು ನನ್ನ ಆಫೀಸಿಗೆ ಬಂದಿತ್ತು. ನಾರ್ಮಲಿ ನಾಯಕ ನಟರು ಒಂದು ಗುಂಪಲ್ಲಿದ್ದಾಗ ತುಂಬ ಎಗರಾಡ್ಕೊಂಡು ಫೋರ್ಗೊಂಡಿಗೆ ಬರೋಕ್ಕೆ ಟ್ರೈ ಮಾಡ್ತಿರ್ತಾರೆ. ಇವ್ನು ನನಗೂ ಇದಕ್ಕೂ ಸಂಬಂಧವೇ ಇಲ್ಲ ಅನ್ನೋ ಥರ ಕೂತಿದ್ದ. ಅದು ಬಹಳ ಇಷ್ಟ ಆಯ್ತು ನನಗೆ. ಅವನಿಗೆ ಅವತ್ತು ಹೇಳಿಲ್ಲ, ಟೀಮ್ನವರೆಲ್ಲ ಮಾತಾಡಿದ್ರು, ಇವನಿಗೇನೋ ಒಂಥರ ನಿದ್ದೆ ಬಂದಿತ್ತು, ನಿದ್ದೆ ಮಾಡಿರ್ಲಿಲ್ವೋ, ಏನ್ ಪ್ರಾಬ್ಲಮ್ಮು ಗೊತ್ತಿಲ್ಲ, ಒಟ್ಟು ಸುಮ್ಮನೆ ಇದ್ದ. ಒಬ್ಬ ಸುಮ್ಮನೆ ಇರೋ ಹೀರೋ ಇದ್ದಾನೆ ಅಂತ ಒಂದು ಸಣ್ಣದಾಗಿ ನೋಟಿಸ್ ಆಯ್ತು ತಲೆಯಲ್ಲಿ. ಸುಮ್ಮನೆ ಇರೋರಿಗೆ ಬಹಳ ಗೊತ್ತಿರುತ್ತೆ. ಅದಾಗಿ ನಂತರ ನಾನು ಇವನಿಗೆ ಸಿಕ್ಕಿದ್ದು ಇವನು ಪ್ರೋಮೋ ನೋಡಿ ಫೋನ್ ಮಾಡಿದ್ದೆ. ತುಂಬಾ ಚೆನ್ನಾಗಿದೆ ಕಣ, ಉಳಿದವರು ಕಂಡಂತೆ, ಬಹಳ ಖುಷಿ ಆಗುತ್ತದು. ಅಂದ್ರೆ ಈ ಸೆಕೆಂಡ್ ಜನರೇಷನ್ ಏನು ಮಾಡಿದ್ರು ಒಂದು ಫೋನ್ ಮಾಡಿ ವಿಶ್ ಮಾಡಕ್ಕೆ ಏನು ಬಾಧೆ, ದುಡ್ಡು ಕಾಸು ಇಲ್ವಲ್ಲ, ಬರೀ ಒಂದು ಫೋನ್ ತಾನೆ. ನಾನು ನಾರ್ಮಲಿ ಯಾವ ಹುಡುಗರು ಮಾಡಿದ್ರು ನನಗದೊಂದು ಮೊದಲಿಂದ ಅಭ್ಯಾಸ. ನೀವು ಫೋನ್ ಇಡೋ ಟೈಮಲ್ಲಿ ಒಂದು ಹಾಡಬೇಕು ಅಂದ. ಸರಿ ಬಾಪ ಅಂತ ಹೇಳಿ ಅಲ್ಲಿ ಹೋಗಿ ಅವನ ಫ್ರೆಂಡ್ ಸ್ಟುಡಿಯೋದಲ್ಲಿ ಕೂತ್ಕೊಂಡು ಹಾಡು ಮಾಡಿದ್ದು. ಆಮೇಲೆ ಚೆನ್ನಾಗಿ ಕೇಳ್ದು, ಚೆನ್ನಾಗೆಲ್ಲ ಪ್ಲೇ ಆಯಿತು, ಚೆನ್ನಾಗಿ ಹಿಟ್ ಆಯಿತು ಅಂತ ಹೇಳ್ದ. ಸೊ ಅಲ್ಲಿಂದ ಹಂಗೆ ಸಿಗ್ತಾ ಇದ್ದ ಅವಾಗ ಫೋನಲ್ಲಿ, ಏನಾಯ್ತು ಎತ್ತ ಹಂಗೆ ಹಿಂಗೆ ಅಂತ. ನಾನು ಈ ವಾಸ್ತು ಪ್ರಕಾರ ಒಂದು ಟೈಟ್ಲನ್ನ ಫಿಕ್ಸ್ ಮಾಡಿಕೊಂಡು ಈ ಎಲೆಕ್ಷನ್ ಸಾಂಗಿಗೆ, ಎಲೆಕ್ಷನ್ ಫನ್ ಸಾಂಗ್ ಅಂತ ಒಂದು ಮಾಡಿಬಿಟ್ಟೆ. ಕ್ಷಣಾತಿ ಕ್ಷಣಭಂಗುರ ಭರತಖಂಡ ರಾಜಕಾರಣ ಅಂತೆಲ್ಲ ಬರ್ತದೆ ಅದರಲ್ಲಿ. ಇಂಡಿಯಾನ ಉಲ್ಟಾ ನೇತಾಕ್ತೀವಿ ಪಕ್ಕ ವಾಸ್ತು ಪ್ರಕಾರ ಅಂತ ಎಂಡ್ ಆಗುತ್ತೆ. ಅದನ್ನ ಮಾಡಿ ಅದು ಟೈಟ್ಲು ಚೆನ್ನಾಗಿ ಕಚ್ಕೊಂಡ್ಬಿಡ್ತು. ಎಲ್ಲೋದ್ರು ಏನ್ ಸರ್ ಅದು ಸಿನಿಮಾನ, ಹೆಂಗೆ ಹಂಗೆ ಹಿಂಗೆ ಅಂತ ಕೇಳಕ್ ಶುರು ಮಾಡಿದ್ರು. ಇದಕ್ಕೊಂದು ಸಿನಿಮಾ ಮಾಡ್ಬೇಕೆಲ್ಲ ತಪ್ಪಾಗ್ಬಿಡ್ತದೆ ಅಂತ ಹೇಳಿ ಮುಂಬೈಯಿಂದ ಓಡ್ ಬಂದು ಕೂತ್ಕೊಂಡು ಟೈಟಲ್ಗೋಸ್ಕರ ಸಿನಿಮಾ ಮಾಡಿದ್ರು. ಇಲ್ಲ, ಅಷ್ಟರಲ್ಲಿ ಇದೆಲ್ಲ ಆಗಿತ್ತು. ವಾಸ್ತು ಸರಿ ಇಲ್ಲ ಅನ್ನೋದು. ನಾನು ಎಲ್ಲೋದ್ರೂ ವಾಸ್ತು ಸರಿ ಇಲ್ಲ ಅಂತ ಒಬ್ರಿಬ್ರು ಮಾತಾಡ್ತಾನೆ ಇರ್ತಾರೆ. ಈಗ ನಿಮ್ದು ನಾನು ಹೇಳಿದ್ನಲ್ಲ, ಚೆಕ್ ಮಾಡಿದ್ರೆ ಆಫೀಸ್ದು ವಾಸ್ತು ಸರಿ ಇರಲ್ಲ. ಎಲ್ಲರಿಗೂ ಯಾರೋ ತಲೆ ಹುಳ ಬಿಟ್ಟಿರ್ತಾರೆ. ಅದೊಂದು ಅಂಧೆ ಆಗಿ ಕೂತಿದೆ. ಅದು ಸೈಂಟಿಫಿಕ್ ಆಗಿ ಮಾಡೋರು ಇದಾರಂತೆ. ನನಗೆ ಐ ಹ್ಯಾವ್ ನೆವರ್ ಇಂಟರಾಕ್ಟೆಡ್. ಹಂಗಾಗಿ ಇವನಿಗೆ ಫೋನ್ ಮಾಡಿದೆ, ಹೆಂಗಪ್ಪ ಈಗ ಒಂದು ಸಿನಿಮಾ ಮಾಡೋಣ ಅಂತ. ಸರಿ, ಶುರು ಆಯಿತು. ಆಮೇಲೆ ಇನ್ನೊಬ್ಬ ನಾಯಕ ನಟರು
ನಾನು ಮೊದಲಿಂದ ಅವ್ರಿಗೆ ಫ್ಯಾನ್, ಇವನು ಕೂಡ ಫ್ಯಾನ್, ರಕ್ಷಿತ್ ತುಂಬ ದೊಡ್ಡ ಫ್ಯಾನ್ ಅಂತ ಹೇಳ್ದ ನಂಗೆ ಫೋನಲ್ಲಿ. ಜಗ್ಗೇಶ್ ಅವರು ನಾವು ಅವ್ರು ಸರ್ವ ಸೋಮಣ್ಣ ಎಲ್ಲ VHS ಕ್ಯಾಸೆಟ್ಗಳ ಕಾಲ. ಐ ಥಿಂಕ್ ಇದನ್ನ ಅವ್ರಿಗೆ ಕೇಳ್ಬೇಕು ಆಕ್ಚುಲಿ. ಲೈಫಲ್ಲಿ ಯಾವತ್ತಾರು ಅನ್ಕೊಂಡಿದ್ರ ಜಗ್ಗೇಶ್ ಅವ್ರ ಜೊತೆ ಒಂದು ಸಿನಿಮಾ ಮಾಡ್ತೀರಾ ಅಂತ? ಇಲ್ಲ ಯಾವತ್ತೂ ಅನ್ಕೊಂಡಿಲ್ಲ. ಇನ್ಫ್ಯಾಕ್ಟ್ ಫಸ್ಟ್ ಟೈಮ್ ನಾನು ಜಗ್ಗೇಶ್ ಸರ್ ಸೆಟ್ಟಿಗೆ ಬಂದು ಅವ್ರ ಜೊತೆ ಫ್ರೇಮ್ ಶೇರ್ ಮಾಡಿ ಯಾವುದೋ ಒಂದು ಶಾರ್ಟಲ್ಲಿ ನಾನು ಸುಮ್ಮನೆ ಹೊರಗಡೆ ನಿಂತು ನೋಡಬೇಕಿತ್ತು, ಅವ್ರು ಆ್ಯಕ್ಟ್ ಮಾಡ್ತಾ ಇರಬೇಕಿತ್ತು. ಅವ್ರನ್ನ ನೋಡ್ತಾ ಹಾಸ್ಟೆಲ್ ಡೇಸು ಎಲ್ಲ ನೆನಪು ಬರ್ತಾ ಇದೆ. ಅಲ್ಲ, ಚಿಕ್ಕವನಿರ್ಬೇಕಾದ್ರೆ ಟಿವಿಯಲ್ಲಿ ನೋಡ್ತಿದ್ದದೆಲ್ಲ ನೆನಪು ಬರ್ತಾ ಇದೆ. ಆಮೇಲೆ ನನ್ನ ಅಕ್ಕ, ಸ್ಪೆಷಲಿ ನಾನು ದೊಡ್ಡ ಫ್ಯಾನ್. ಅಂದ್ರೆ ಟಿವಿ ಚಾನಲ್ಸ್ ಎಲ್ಲ ಚೇಂಜ್ ಮಾಡ್ತಿರ್ಬೇಕಾದ್ರೆ ಜಗ್ಗೇಶ್ ಸರ್ ಯಾವ್ದೋ ಸಿನಿಮಾ ಬರ್ತಾ ಇದ್ರೆ ನಾನು ಬೇರೆ ಎಲ್ಲ ಬಿಟ್ಬಿಟ್ಟು ಸುಮ್ಮನೆ ಅದನ್ನ ನೋಡ್ತಾ ಕೂರ್ತಾ ಇದ್ದೆ. ಸೊ ಅವಾಗ ಅಕ್ಕ ಬಂದು ನನಗೆ ರೇಗ್ಸೋಳು, ಅಂದ್ರೆ ಎಷ್ಟೋ ನೋಡ್ತೀಯಾ ನೋಡಿದಾನೆ ತಿರುಗಿ ಪದೇ ನೋಡ್ತೀಯಲ್ಲ ಅಂತ ನೀನು. ಆಬ್ವಿಯಸ್ಲಿ ಬೇಜಾನ್ ಡೈಲಾಗ್ಸ್ ಎಲ್ಲ ನೆನಪಿರುತ್ತಲ್ಲ? ಡೈಲಾಗ್ಸ್ ಎಲ್ಲ ನೆನಪಿಲ್ಲ, ಅಂದ್ರೆ ನನ್ಗೆ ಅವ್ರ ಬೇಸಿಕಲಿ ಅವ್ರ ಎಕ್ಸ್ಪ್ರೆಷನ್ಸ್ ಅವ್ರು ಮಾಡ್ತಾರಲ್ವಾ, ಅದೆಲ್ಲ ನನಗೆ ಜಾಸ್ತಿ ನೆನಪಿರೋದು. ಅಂತಿಂತ ಗಂಡು ನಾನಲ್ಲ, ನನ್ನಂತ ಬಂಡ ಬೇರಿಲ್ಲ, ಅದ್ ಸಾಂಗ್ ಇದೆಯಲ್ವಾ. ಹೌದು, ಲಿರಿಕ್ಸ್ ಅಡ್ಜಸ್ಟ್ ಮಾಡ್ಕೊಳ್ತೀವಿ. ಸೊ ಆ ಸಾಂಗ್ ಬಹಳ ಇಷ್ಟ ಆಯ್ತು. ಆವಾಗ ನಾನು ಸ್ಕೂಲ್ಗೆಲ್ಲ ಹೋಗಿ ತಿರ್ಗಿ ಆ ಸಾಂಗ್ನೇ ಹಾಡೋದು ಬಹಳ ಟೈಮ್ ಆಯ್ತು ಕೇಳಿ, ಇವಾಗ ಇತ್ತೀಚೆಗೆ ಕೇಳಿಲ್ಲ. ಸೊ ಅವ್ರು ಆಕ್ಟ್ ಮಾಡ್ತಿರ್ಬೇಕಾದ್ರೆ ನಾನು ಸುಮ್ಮನೆ ಒಂದು ಫೋಟೋ ತೆಗ್ಬಿಟ್ಟು ನನ್ನ ಅಕ್ಕನಿಗೆ ಕಳಿಸಿದೆ. ಅಕ್ಕ US ಅಲ್ಲಿ ಇದ್ದಾಳೆ. ಸೊ ಅವಳಿಗೆ ಕಳಿಸಿ ಅವಳು ಅವಾಗ ರಿಪ್ಲೈ ಮಾಡಿದ್ಲು, ನೀನು ಹೇಳಿದ್ಯಾ ಅವರಿಗೆ ದಟ್ ಚಿಕ್ಕವನಿರ್ಬೇಕಾದ್ರೆ ಇಷ್ಟೆಲ್ಲ ದೊಡ್ಡ ಫ್ಯಾನ್ ಆಗಿದೆ ನೀನು ಅಂತ. ಸೊ ಆಕ್ಚುಲಿ ಹೇಳ್ಬೇಕಲ್ವಾ ಅಂತ ಹೇಳಿ ಆಮೇಲೆ ಹೋಗಿ ಅವ್ರಿಗೆ ಹೇಳಿ ನನ್ನ ಅಕ್ಕ ಮತ್ತೆ ನಾನು ಫುಲ್ ಚಾಟ್ ಮಾಡಿದ್ವಿ, ಒಂದು ಆಲ್ಮೋಸ್ಟ್ ½ an hour ಚಾಟ್ ಮಾಡಿದ್ವಿ ನಾನು ಅಕ್ಕ ಜಗ್ಗೇಶ್ ಸರ್ ಬಗ್ಗೆ. ಅದನ್ನೆಲ್ಲ ಫುಲ್ ತೋರಿಸಿದೆ ಅವರಿಗೆ. ಜಗ್ಗೇಶ್ ಸರ್ಗೂ ತುಂಬಾ ಖುಷಿ ಆಯ್ತು. ವಾಸ್ತು ಪ್ರಕಾರ ಯಾವತ್ತಾರು ಅನ್ಕೊಂಡಿದ್ರ ವಾಸ್ತು ಪ್ರಕಾರ ಅನ್ನೋ ಒಂದು ಸಿನಿಮಾದಲ್ಲಿ ಯೋಗರಾಜ್ ಭಟ್ರು ನಿಮ್ಮನ್ನು ಕರೀತಾರೆ, ನಿಮ್ಮನ್ನ ಜಗ್ಗೇಶ್ ಅವ್ರ ಜೊತೆ ನಿಲ್ಲಿಸ್ತಾರೆ, ಇಷ್ಟು ಬೇಗ ಆಗುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಒಟ್ನಲ್ಲಿ ಇತ್ತು ಅಲ್ಲ, ಮಾಡ್ತೀನಿ ಅಂತ ಇರ್ಲಿಲ್ಲ. ಬಟ್ ನನ್ಗೆ there were very few directors with whom I wanted to work. ಸೊ ಉಳಿದವ್ರ ಕಣ್ಣಂತೆ ಆದ್ಮೇಲೆ ನನಗೆ ಇಂತಿಂತ ಡೈರೆಕ್ಟರ್ ಜೊತೆ ವರ್ಕ್ ಮಾಡಬೇಕು. 4 ಡೈರೆಕ್ಟರ್ಸ್ ಇದ್ರು ಅಷ್ಟೇ. ಅಂಡ್ ಯೋಗರಾಜ್ ಭಟ್ ವಾಸ್ ಸರ್, ಆಬ್ವಿಯಸ್ಲಿ ಹಿ ವಾಸ್ ಇನ್ ದ ಟಾಪ್ ಆಫ್ ದ ಲಿಸ್ಟ್. ಸೊ ಅವ್ರ ಜೊತೆ ಮಾಡಬೇಕು ಅಂತ ಆಸೆ ಇತ್ತು. ಆ್ಯಂಡ್ ಸೊ ನಾನು ಆಕ್ಚುಲಿ ಉಳಿದವ್ರ ಕಣ್ಣಂತ ಆದ ಕೂಡಲೇ ರಿಕ್ಕಿ ಆಲ್ರೆಡಿ ಮಾಡಬೇಕು ಅನ್ನೋದು ಎಲ್ಲ ಅವಾಗ ಕನ್ಫರ್ಮ್ ಆಗಿತ್ತು. ಬಟ್ ಇವನ್ ಡ್ಯೂರಿಂಗ್ ಉಳಿದವ್ರ ಕಣ್ಣದ DTS ನಡೀತಿರ್ಬೇಕಾದ್ರೆ ಚೆನ್ನೈಯಲ್ಲಿ ಯೋಗರಾಜ್ ಭಟ್ ಸರ್ ಕಾಲ್ ಬಂದಾಗ ಅವಾಗ ರೆಗ್ಯುಲರ್ ಆಗಿ ಕಾಲ್ ಮಾಡ್ತಾ ಇದ್ರು ಆಫ್ಟರ್ ದ ಪ್ರೋಮೋ ರಿಲೀಸ್ ಎಲ್ಲ. ಸೊ ಕಾಲ್ ಮಾಡಿ ಈ ಥರ ಇದೆ ಮಾಡ್ತೀಯ ಅಂತ ಕೇಳಿದ್ರು. ಸರ್ 10 ನಿಮಿಷ ಕೊಡಿ ಸರ್ ಅಂತ ಹೇಳಿ ರಿಷಬ್ಗೆ ಫೋನ್ ಮಾಡಿ ದಯವಿಟ್ಟು 2 months ಪೋಸ್ಟ್ಪೋನ್ ಮಾಡು, ಇದು ಮಾಡ್ಬಿಡ್ತೀನಿ ಅಂತ ಹೇಳಿದೆ. ಸರಿ ಇವಾಗ ಮಾಡೋಣ ಓಕೆ ಅಂತ ಹೇಳ್ದ ಅವನು. ಸೊ ಯೋಗರಾಜ್ ಭಟ್ ತಿರ್ಗಾ ಸರ್ಗೆ ಫೋನ್ ಮಾಡಿ ಸರ್ ಮಾಡ್ತೀನಿ ಸರ್ ಅಂತ ಹೇಳಿದೆ. ಸರಿ ಹಂಗಾದ್ರೆ ಬೆಂಗಳೂರಿಗೆ ಬಂದ್ಬಿಡ್ಬೇಕು ಅಂತ. ಸರಿ ಸರ್, ಒಂದು 3 ದಿವಸ ಕೆಲಸ ಆಯ್ತು ಮುಗಿಸ್ಕೊಂಡ್ ಬಂದ್ಬಿಡ್ತೀನಿ ಅಂತ ಹೇಳಿ ಬಂದ್ ಕೂಡಲೇ ಮೀಟ್ ಆದ್ರೆ. ಆಮೇಲೆ ಇವಾಗ ಇನ್ನೊಂದು ಪ್ರಶ್ನೆ ಕೇಳಲೇಬೇಕು, ಬಿಕಾಸ್ ಇಬ್ರು ಕೂಡ ಡೈರೆಕ್ಟರ್ಸ್. ಅವ್ರು ಹೇಳ್ದಂಗೆ ಸೆಕೆಂಡ್ ಜನರೇಷನ್ ಡೈರೆಕ್ಟರ್ ಆಗಿ ಒಂದು ಇಂಪ್ರೆಸಿವ್ ಆಗಿರುವಂತ ಒಂದು ಟ್ರೈಲರ್ ಅವ್ರು ನೋಡಾದ್ಮೇಲೆ, ನೀವು ಒಂದು ಬೇರೆ ತರದೇ ಸಿನಿಮಾಗಳು ಮಾಡ್ಬೇಕು ಅಂತ ಹೊರಟಾದ್ಮೇಲೆ, ಯೋಗರಾಜ್ ಭಟ್ರು ಈ ತರದೊಂದು ಸ್ಟೋರಿ ಹೇಳಿದಾಗ ಆಸ್ ಎ ಡೈರೆಕ್ಟರ್ ತಲೆಯಲ್ಲಿ ಏನ್ ನೋಡ್ತಿತ್ತು ಅಂಡ್ ಆಸ್ ರಕ್ಷಿತ್ ಶೆಟ್ಟಿ ಏನ್ ನೋಡ್ತಿತ್ತು? ಅಲ್ಲ, ಆಸ್ ಅನ್ ಆಕ್ಟರ್ ನಾನು ಯೋಚನೆ ಮಾಡಿದಾಗ ಆಸ್ ಅ ಡೈರೆಕ್ಟರ್ ನಾನು ಯೋಚನೆ ಮಾಡಕ್ ಹೋಗಲ್ಲ. ಆಸ್ ಅ ಡೈರೆಕ್ಟರ್ ನನಗೆ ಕೆಲವೊಂದು ತರ ಸಿನಿಮಾ ಮಾಡ್ಬೇಕು ಅಂತ ಇದೆ ಅಲ್ವಾ. ಬಟ್ ಆಸ್ ಅನ್ ಆಕ್ಟರ್ ನನಗೆ ಅದ್ ಬಿಟ್ಟು ಬೇರೆ ಎಲ್ಲ ಮಾಡ್ಬೇಕು ಅಂತಿದೆ. ಸೊ ನಾನು ಬರೀ ಆಕ್ಟಿಂಗ್ ಅದ ಮಾಡ್ಬೇಕು. ನಂಬರು ಇವಾಗ ಫೈಟ್ ಸೀನ್ ಮುಗಿಸ್ಕೊಂಡ್ ಬಂದ್ರಲ್ಲ ಆ ತರ ಎಲ್ಲ ಪ್ರತಿಯೊಂದು ತರ ಸಿನಿಮಾಗಳು ಮಾಡ್ಬೇಕು ಅಂತ ಆಸೆ ಇದೆ. ಆಸ್ ಅನ್ ಆಕ್ಟರ್ ಐ ವಾಂಟ್ ಟು ಎಕ್ಸ್ಪ್ಲೋರ್ ಎವ್ರಿಥಿಂಗ್ ಆಸ್ ಅನ್ ಆಕ್ಟರ್. ಏನು ಅಂತಂದ್ರೆ ವಾಸ್ತು ಪ್ರಕಾರ ನನಗೆ ಶುರು ಮಾಡ್ಬೇಕಾದ್ರೆ ಸುಮಾರು ವಿಷಯಗಳು ನಂಗೆ ಹೊಸ್ತು. ಫಾರ್ ಎಕ್ಸಾಂಪಲ್, ನಾನು ಯಾವತ್ತು ಯಾವ ಸಾಂಗ್ಗೂ ಡ್ಯಾನ್ಸ್ ಮಾಡಿಲ್ಲ. ಅದು ಇದ್ರಲ್ಲಿ ಡ್ಯಾನ್ಸ್ ಮಾಡಿದ್ರೆ ಫಾರಿನ್ ಕಂಟ್ರಿಗೆ ಹೋಗಿ ಜನರೆಲ್ಲ ನೋಡ್ತಾ ಇರ್ತಾರೆ ಆ ಕಡೆ ಈ ಕಡೆ ಎಲ್ಲ. ನನ್ಗೆ ಫುಲ್ ಕಾನ್ಶಿಯಸ್. ನಾನು ಫಸ್ಟ್ ಆಫ್ ಆಲ್ ಬೆಂಗಳೂರಲ್ಲಿ ಜನರ ಮುಂದೆ ಡ್ಯಾನ್ಸ್ ಮಾಡಿಲ್ಲ ನಾನು ರೋಡಲ್ಲಿ. ಅಲ್ಲಿ ಫಾರಿನ್ ಅಲ್ಲಿ ಇವರೆಲ್ಲ ಏನ್ ಯೋಚನೆ ಮಾಡ್ತಾರೆ ನಮ್ಮ ಬಗ್ಗೆ ಅಂತ ಈ ತರ ಎಲ್ಲ. ನಂಗೆ ಮೇಕಪ್ ಹಾಕೊಂಡು ಆಚೆ ಈಚೆ ಸುತ್ತಾಡಕ್ಕೂ ಸ್ವಲ್ಪ ಏನೋ ಮುಜುಗರ ನನ್ಗೆ. ಅದ್ರ ಮೇಲೆ ಡ್ಯಾನ್ಸ್ ಮಾಡ್ಬೇಕು ಅಂತ ಹೇಳಿದ್ರೆ ತುಂಬಾ ಕಾನ್ಶಿಯಸ್ ಅದ. ಬಟ್ ಅದೇ ಮೋಸ್ಟ್ಲಿ ಅದೆಲ್ಲ ಚಳಿ ಎಲ್ಲ ಹೋಗ್ಬೇಕು, ಬೇಗ ಹೋಗುತ್ತೆ. ಚಳಿ ಇನ್ನು ಏನೇನು ಹೋಯ್ತು ಅಲ್ಲಿ ಫಸ್ಟ್ ಆಫ್ ಆಲ್ ಅಂದ್ರೆ ಅಲ್ಲಿ ಸಮ್ಮರ್ ನಡೀತಾ ಇತ್ತು.
ಅಲ್ಲೊಂದ್ ತರ ಚಳಿ, ಆ ಚಳಿ ಮೇಲೆ ನನ್ ಒಳಗಡೆ ಇರೋ ಒಂದ್ ಚಳಿ, ಹೊರಗಡೆ ಚಳಿ, ಒಳಗಡೆ ಚಳಿ. ಬಟ್ ಫಸ್ಟ್ 2 days ತುಂಬಾ ನರ್ವಸ್ ಆಗಿದೆ ನಾನು, ಯಾಕಂದ್ರೆ ಇದುವರೆಗೂ ನಾನು ಕೆಲಸ ಮಾಡಿರೋದು ತುಗ್ಲಕ್ ಆಗ್ಲಿ ಅಥವಾ ಏನೋ ಸಿಂಪಲ್ ಆಗಿ ಒಂದು ಲೋಷರಿ ಆಗ್ಲಿ ಅಥವಾ ಉಳಿದವ್ರ ಕಣ ಅಂತ ಆಗ್ಲಿ, ಒಂದು ನನ್ನ ಡೈರೆಕ್ಷನ್, ಅರವಿಂದ್ ನನ್ನ ಫ್ರೆಂಡ್, ಸುನೀನು ಆಲ್ಮೋಸ್ಟ್ ಗುಡ್ ಫ್ರೆಂಡ್. ನಾವು ಶೂಟ್ ಮಾಡ್ಬೇಕಾದ್ರೆ ಫಸ್ಟ್ ಟೈಮ್ ನಾನು ನಂದು ಒಂದು ಕಂಫರ್ಟೇಬಲ್ ಝೋನ್ ಬಿಟ್ಟು ಅಲ್ಲಿ ಹೋಗೋವರೆಗೂ ನನಗೆ ಯೋಗರಾಜ್ ಭಟ್ ಸರ್ ಫೋನಲ್ಲಿ ಮಾತಾಡಿದ್ದೀನಿ ಸುಮಾರು ಸಲ, ಬಟ್ ಡೈರೆಕ್ಟ್ ಆಗಿ ತುಂಬಾ ಕ್ಲೋಸ್ ಆಗಿ ಇರಲಿಲ್ಲ. ಅಲ್ಲಿ ಹೋಗೋವರೆಗೂ ಏನೋ ಕನ್ನಡ ಇಂಡಸ್ಟ್ರಿ ಟಾಪ್ 1 ಡೈರೆಕ್ಟರ್, ಸೊ ಇವ್ರಿಗೆ ಹೆಂಗೆ ಇವಾಗ ಇವ್ರ ಜೊತೆ ಹೆಂಗ್ ವರ್ಕ್ ಮಾಡೋದು, ಅವ್ರು ಹೆಂಗ್ ಮಾಡ್ತಾರೋ ಇವ್ರು ನಮ್ಗೆ ಈ ತರ ಎಲ್ಲ ತುಂಬಾ ಇತ್ತು. ಬಟ್ ಅಲ್ಲಿ ಹೋಗಿ ಫಸ್ಟ್ ಡೇನೆ ಅರ್ಧ ಚಳಿ ಅವ್ರು ಬಿಡಿಸ್ಬಿಟ್ರು ನನ್ನ. ಅಂದ್ರೆ ಹೋದ್ ಕೂಡಲೇ ನೈಟ್ ಕೂರ್ಸ್ಬಿಟ್ಟು ನಾಳೆ ಏನ್ ಶೂಟಿಂಗ್ ಮಾಡ್ತೀವಿ ಅದೆಲ್ಲ ಫುಲ್ ನಾರ್ಮಲ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇದ್ವಿ. ಸೊ ಅದೆಲ್ಲ ಹೇಳಿದ್ರು. ಸ್ಟಾರ್ಟಿಂಗ್ ಒಂದ್ 2-3 ಶಾಟ್ ತುಂಬಾ ಕಾನ್ಶಿಯಸ್ ಆಗಿದ್ದೆ. ಆಮೇಲೆ ಎಲ್ಲ ಬಿಟ್ಬಿಡು ಏನಿಲ್ಲ. ಆಮೇಲೆ ಇನ್ನೊಂದು ಅವ್ರು ಶೂಟ್ ಮಾಡೋ ಸ್ಟೈಲೇ ಸ್ವಲ್ಪ ಬೇರೆಯವ್ರ ನಾನು ಇದುವರೆಗೂ ವರ್ಕ್ ಮಾಡಿರೋ ಸ್ಟೈಲಲ್ಲಿ ಅವ್ರು ಶೂಟೇ ಮಾಡಲ್ಲ ಆ ತರ. ಅವ್ರಿಗೆ ಏನಂತ ತುಂಬಾ ರಿಯಲಿಸ್ಟಿಕ್ ಬೇಕು. ಸೊ ಅವರು ಒಮ್ಮೆ ಕ್ಯಾಮ್ರಾ ಇಡೀ ಸೀನ ಟಕ್ ಅಂತ ಎಲ್ಲ ಆಮೇಲೆ ಅವರು ಅಲ್ಲಲ್ಲಿ ಸ್ಪಾಟ್ ಅಲ್ಲಿ ಬರೆಯೋದು ಫುಲ್ ಡೈಲಾಗ್ಸ್ ಎಲ್ಲ ಉದ್ದ ಡೈಲಾಗ್ಸ್ 3 ಪೇಜ್. ನನ್ಗೆ ಫಸ್ಟ್ ಆಫ್ ಆಲ್ ಮೆಮೊರಿ ಪ್ರಾಬ್ಲಮ್. ಅದ್ರ ಮೇಲೆ ಅವ್ರು 3 ಪೇಜ್ ನಂಗೆ ಹಿಂಗ್ ಕೊಟ್ಬಿಟ್ರೆ ಫಸ್ಟ್ ಪೇಜ್ ಲೆಕ್ಕ ಹಾಕೋದು ನಾನು. ಆಮೇಲೆ ಬರೀ ನನ್ ಡೈಲಾಗ್ ಓದ್ಕೊಂಡು ಹೋಗೋನು ಎಷ್ಟಿದೆ ಅಂತ, ಆಮೇಲೆ ಸೀನ್ ಓದೋದು ನಾನು. ಸೊ ಈ ತರ ಎಲ್ಲ ಇತ್ತು. ಬಟ್ ಏನಂದ್ರೆ 3ನೇ ದಿವಸ 4ನೇ ದಿವಸ ಅಭ್ಯಾಸ ಆಗೋಯ್ತು. ನಾನು ನಾರ್ಮಲ್ ಆಗಿ ಏನಂತಂದ್ರೆ ನಾನು ಸಿನಿಮಾ ಮಾಡ್ಬೇಕಾದ್ರೆ ಫಸ್ಟಿಗೆ ಒಂದು ತಿಂಗಳು ಮುಂಚೆನೆ ಸ್ಕ್ರಿಪ್ಟ್ ಕೊಡಿ ಸರ್ ಅಂತ ಹೇಳಿ ತಗೊಂಡು ಸ್ಕ್ರಿಪ್ಟ್ ಫುಲ್ ಪ್ರಿಪೇರ್ ಆಗಿ ಹೋಗೋನು. ಯಾಕಂದ್ರೆ ನಂಗೆ ಡೈಲಾಗ್ಸ್ ನೆನ್ಪಿದ್ರೆ ಯೂಶಲಿ ನಾವು ಕೇಳ್ಬಿಟ್ಟಿರೋದು ಸರ್ 2 ಲೈನ್ ಕೊಡ್ತಾರೆ ಅಂದ್ರೆ ಜಗ್ಗೇಶ್ವರ್ 4 ಲೈನ್ ಹೇಳ್ತಾರೆ. ಅದು ಅಲ್ಲ, ಅದು ಬೇರೆನೇ ಇದೆ ಹೇಳ್ತೀನಿ ನಾನು ನಿಮ್ಗೆ. ಸೊ ರೆಗ್ಯುಲರ್ ಆಗಿ ನಾನು ಆ ತರ ತುಂಬಾ ಟೋಟಲ್ ಆಗಿ ಪ್ರಿಪೇರ್ ಆಗಿ, ಸೊ ದಟ್ ನನಗೆ ಡೈಲಾಗ್ಸ್ ನಾಲ್ಗೆಯಲ್ಲಿದ್ರೆ ನಾನು ಆಕ್ಟಿಂಗ್ ಮೇಲೆ ಕಾನ್ಸಂಟ್ರೇಟ್ ಮಾಡ್ಬೋದು ಅಂತ. ಇಲ್ಲಿ ಅವರು ಅವ್ರ ವರ್ಕಿಂಗ್ ಸ್ಟೈಲ್ ಹೆಂಗೆ ಆನ್ ದ ಸ್ಪಾಟಿಂಗ್ ಬರೆದ್ಬಿಟ್ಟು 3 ಪೇಜ್ 4 ಪೇಜ್ ಕೊಡ್ತಾರೆ. ಅದು ಇನ್ನೊಬ್ರು ಅದನ್ನ ಕಾಪಿ ಮಾಡ್ಬೇಕಾದ್ರೆ 7 ಪೇಜ್ ಆಗಿರುತ್ತೆ ಅದು ನನ್ ಕೈ ಬರ್ಬೇಕಾದ್ರೆ. ಸೊ ಅಲ್ಲೇ ನನ್ ಕೈಗೆ ನಡಗಕ್ ಶುರು ಆಗುತ್ತೆ. ಅದನ್ನ ಬಟ್ ಅದ ಅಭ್ಯಾಸ ಆಗೋಯ್ತು ಕೊನೆಗೆ. ಜಗ್ಗೇಶ್ ಸರ್ ಜೊತೆ ಆಕ್ಟಿಂಗ್ ಮಾಡ್ಬೇಕಂದ್ರೆ ಹೆಂಗಂದ್ರೆ ಯೋಗರಾಜ್ ಭಟ್ ಸರ್ ಬರ್ದಿರೋದ್ ಬಿಟ್ಟು ಎಲ್ಲ ಹೇಳ್ತಾರೆ. ಸೊ ನನ್ಗೆ ಕ್ಯೂ ಸಿಗಲ್ಲ. ನೆಕ್ಸ್ಟ್ ಲಾಸ್ಟ್ ಡೈಲಾಗ್ ಹಿಂಗ್ ಎಂಡ್ ಆಗುತ್ತೆ ಅನ್ನೋದು ಇರುತ್ತಲ್ವಾ, ನನ್ ಸಿಗಲ್ಲ. ನಾನೊಂದು ಏನೋ ಎಕ್ಸ್ಪೆಕ್ಟ್ ಮಾಡಿ ಹೇಳ್ತೀನಿ, ಇವ್ರು ಈ ತರ ಈ ಡೈಲಾಗ್ ಹೇಳ್ತಾರೆ, ಇದಕ್ಕೆ ನಾನು ಈ ತರ ರಿಯಾಕ್ಷನ್ ಮಾಡ್ತೀನಿ, ಆಮೇಲೆ ನೆಕ್ಸ್ಟ್ ಏನೋ ನಾನು ನೆಕ್ಸ್ಟ್ ಹೇಳ್ತೀನಿ. ಇವ್ರು ಒಂದೇ ಶಾರ್ಟ್ ಅಲ್ಲಿ ತೆಗಿತಾನೆ. ಸೊ ಅವ್ರು ಡೈಲಾಗ್ ಹೇಳಕ್ ಶುರು ಮಾಡ್ತಾರೆ, ಈ ಡೈಲಾಗ್ ಇಲ್ವಲ್ಲ, ಈ ಡೈಲಾಗ್. ಸೊ ನನ್ ಕಾನ್ಶಿಯಸ್ ಅಲ್ಲಿ ಹೋಗ್ತಿದೆ. ಸೊ ಅದಕ್ಕೆ ನಾನು ಆಮೇಲೆ ಸರಿ 2 ದಿವಸ ಆಮೇಲೆ ಗೊತ್ತಾಯ್ತು, ಸರಿ ಬಿಟ್ಟಾಕ ಅವ್ರ ಡೈಲಾಗ್ಸ್ ಓದ್ಬೇಡ, ನನ್ ಡೈಲಾಗ್ಸ್ ಏನಿದೆ ಓದ್ಕೊಂಡು ಅವ್ರ ಡೈಲಾಗ್ ಏನ್ ಕಂಟೆಂಟ್ ಇದೆ ಅಂತ ಸುಮ್ನೆ ಕೇಳ್ತಾ ಇದ್ದೆ. ಆಮೇಲೆ ಅವ್ರಿಗೆ ಏನ್ ಬೇಕಾದ್ರೆ ಹೇಳಿ ಅದಕ್ಕೆ ಸುಮ್ನೆ ಅಂದ್ರೆ ಆನ್ ಸ್ಪಾಟ್ ಏನ್ ಹೇಳ್ತಾರೋ ಅದಕ್ಕೆ ರಿಯಾಕ್ಟ್ ಮಾಡ್ತಾ ಎಲ್ಲೋ ಒಂದ್ ಕಡೆ ಅಂದ್ರೆ ಅವ್ರು ನಿಲ್ಸೋ ಸ್ಟೈಲ್ ಏನೋ ಅಂತ ಗೊತ್ತಾಯ್ತು ನನ್ಗೆ. ಆ ಸ್ಟೈಲ್ ಬಂತ ಟಕ್ ಅಂತ ಶುರು ಮಾಡ್ಕೊರೋದು ನನ್ನ ಡೈಲಾಗ್. ಒಟ್ನಲ್ಲಿ ಫಾರ್ ರಕ್ಷಿತ್ ಶೆಟ್ಟಿ ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. ಯಾ ಡೆಫಿನೆಟ್ಲಿ ಇಟ್ಸ್ ಎ ನ್ಯೂ ಎಕ್ಸ್ಪೀರಿಯನ್ಸ್. Radio City.